ಶ್ರೀಗಳಿಗೆ ನೀಡಲು ಯುವ ಜನತೆಗೆ ಮಾರ್ಗದರ್ಶನ ಮಂಗಳೂರು ಜಿಲ್ಲಾ ಸುಳ್ಯ ತಾಲೂಕಿನವರು. ಕಳೆದ 33 ವರ್ಷಗಳಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರು. ರೈತರ ಸಂಘಟನೆ ಭಾರತೀಯ ಕಿಸಾನ್ ಸಂಘ ಪೈಶಾಚಿಕೆಯಿಂದ ಉದ್ಘಾಟನೆಯಿಂದ ಜನಜಾಗೃತಿ ಆಗಬೇಕು. ಹಿಂದೆಲ್ಲ ನೋಡಿದ್ರಿ, ಮುಂದೆ ನೋಗುವೆ ಬರದಲ್ಲಿ. ಅಡಿಗೆ ಮನೆಯಲ್ಲಿ ಚಾವಿ ಕಳ್ಕೊಂಡು ಅಂಗಡದಲ್ಲಿ ಬಂದು ಹುಡುಕಿದ್ರೆ ಸಿಗುತ್ತಾ? ಸೊಸೆಗೆ ಕೇಳಿದ್ರೆ ಏನಮ್ಮ ಹುಡುಕ್ತಾ ಇದೆಯಾ? ಚಾವಿಯಲ್ಲಿ ಕಳ್ಕೊಂಡಿದ್ಯಾ ಅಡಿಗೆ ಮನೆ, ಮತ್ತೆ ಇಲ್ಲಿ ಯಾಕೆ ಹುಡುಕ್ತಾ ಇದೆಯಾ? ಇಲ್ಲಿ ಲೈಟ್ ಹಾಕಿದ್ದಾರೆ ಚೆನ್ನಾಗಿ. ನಾವೆಲ್ಲರೂ ಇದೇ ತರ ಮಾಡ್ತಾ ಇದ್ದೀವಿ. ಎಲ್ಲಿ ಕಳ್ಕೊಂಡಿದೀವೋ ಅಲ್ಲಿ ಹುಡುಕಬೇಕು. ಆ ಕಳ್ಕೊಂಡಲ್ಲಿ ಒಂದು ಸಂಗತಿ ನೆನಪು ಮಾಡ್ತೇನೆ, ಭಜನೆ. ಇವತ್ತು ನಾನೊಬ್ಬರ ಮನೆಗೆ ಕಾರ್ಯಕ್ರಮ ಮನೆ ಹೋದೆ, ಅಲ್ಲಿ ಮಾತಾಜಿಯವರಿಂದ ಭಜನೆ ನಡೆದಿತ್ತು. ಆನಂದ ಆಯ್ತು ನನಗೆ. ಎಷ್ಟು ಮನೆಗಳಲ್ಲಿ ಭಜನೆ ಆಗತ್ತೆ ಅಂತೇಳಿ ಕೈ ಎಚ್ಚಿ ನಾನು ಮರ್ಯಾದೆ ಹರಾಜು ಹಾಕೋದಿಲ್ಲ ಇಲ್ಲಿದ್ದವ್ರದ್ದು. ನನಗೆ ಗೊತ್ತಿದೆ ಬಹಳ ಕೈಗಳು ಮೇಲೆ ಬರೋದಿಲ್ಲ ಅಂತ. ಯಾಕಂದ್ರೆ ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ. ಭಜನೆ 3 ಅಕ್ಷರ ಇದೆ. ಏನಿದು? ಮೊದಲು ಭ ಅಂದ್ರೆ ಭಕ್ತ, ಜ ಅಂದ್ರೆ ಜನರನ್ನೇ, ನೇ ಅಂದ್ರೆ ನೆಚ್ಚುವುದು. ಹನುಮಂತ ರಾಮನಿಯನ್ನಂತೆ ನೀನ್ ಯಾಕೋ, ನಿನ್ನ ಹಂಗೆ ಹಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ಕಲಿಯುಗದಲ್ಲಿ ಹರಿನಾಮವ ನೆನೆದೊಡೆ ಕುಲ ಕೋಟಿಗಳು ಧರಿಸುವವು. ಹಾಗಾಗಿ ಮತ್ತೆ ಮನೆಯಲ್ಲಿ ಭಜನೆ ಶುರು ಮಾಡಿ, ಇದೇ ಸಂಕಲ್ಪ ಪೂಜೆಯ ಮುನ್ನ ಮಾಡಿ ನಾವೆಲ್ಲ ಬಂದು ಈ ಭಾವ ಜಾಗೃತಿ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಕಳ್ಕೊಂಡಲ್ಲೇ ಹುಡುಕುವಂತ ಸಮಾವೇಶ ಇದು. ನೀನೇ ಈ ಒಂದು ಆ ಸಮುದ್ರವನ್ನ ಹಾರಿ ಲಂಕೆಗೆ ಹೋಗಿ ಸೀತೆಯನ್ನ ಹುಡುಕುವಂತಹ ಜವಾಬ್ದಾರಿಯನ್ನ ನೀನೇ ತೆಗೆದುಕೊಳ್ಳಬಲ್ಲೆ ಹನುಮಂತ ಅಂತ ಹೇಳಿದ್ಯಾರು? ಜಾಂಬವಂತ. ಇದು ಯಾವ ರೀತಿಯಪ್ಪ ಅಂತಂದ್ರೆ, ಯಾವಾಗ ಹನುಮಂತನಿಗೆ ಆಂಜನೇಯನಿಗೆ ಅವನ ಒಳಗಡೆ ಅಡಗಿರುವಂತ ಶಕ್ತಿ ಅವನಿಗೆ ಹೇಳಿದ್ರು, ಇಲ್ಲಪ್ಪ ನಿನ್ನಲ್ಲಿ ಅದ್ಭುತವಾದ ಶಕ್ತಿ ಇದೆ, ಒಂದು ವಿಚಾರ ಬರ್ತದೆಯೋ ಆವಾಗ ಅದನ್ನ ಸ್ವಲ್ಪ ಪಕ್ಕಕ್ಕೆ ಇಡಬೇಕಾಗ್ತದೆ. ಸ್ವಾಮಿ ವಿವೇಕಾನಂದರು ಸ್ವತಂತ್ರದಕ್ಕಿಂತ ಮುಂಚೆ ಹೇಳಿದ್ರು, ಏನಪ್ಪಾ ಅಂತಂದ್ರೆ, ನಿಮ್ಮ ಮನೆಗಳಲ್ಲಿ ಎಷ್ಟು ದೇವರಿದ್ದಾರೋ ಎಲ್ಲರನ್ನೂ ಕೂಡ ಕಟ್ಟಿ ಅದನ್ನ ಸಮುದ್ರಕ್ಕೆ ಎಸೆದು ಬಿಡಿ. ಅದನ್ನೆಲ್ಲ ಎಸೆದು ಬರೀ ಭಾರತಾಂಬೆಯ ಒಂದು ಪೂಜೆಯನ್ನ ಮಾಡಿ ಅಂತ ಹೇಳಿ ಯಾವಾಗ ಸ್ವಾಮಿ ದೇಶದ ವಿಚಾರ ಬರ್ತದೆಯೋ, ಹಿಂದುತ್ವದ ಒಗ್ಗಟ್ಟಿನ ವಿಚಾರ ಬರ್ತದೆಯೋ, ಆವಾಗ ಎಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು ನಾನು ಯಾರು ಅಂತ ಹೇಳಬೇಕು? ಹಿಂದೂ ಅಂತ ಹೇಳ್ಬೇಕು. ಏನ್ ಹೇಳ್ಬೇಕು? ವಿನಂತಿಸ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಪವಿತ್ರ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂತಹ ಅವರ್ಸ ವತಿಯಿಂದ ಒಂದು ಗುರುದಕ್ಷಿಣೆ ಕಾರ್ಯಕ್ರಮ ನಡೀತಾ ಇದೆ. ನಮ್ಮನ್ನ ಒಂದು